ಗ್ರಾಮದಲ್ಲಿಗೆ ಜನಸ್ಪಂದನ ಸೇತುವೆ ಕಟ್ಟಿದ ಜನನಾಯಕ. ಸರ್ಕಾರಿ ಸವಲತ್ತು, ಶಾಸಕನ ಹುಟ್ಟುಹಬ್ಬ ಮೇಳೈಸಿದ ಜನ. 100 ವಾರದ ಜನಸ್ಪಂದನ, ಜನರಿಗೆ ಸುರೇಶ್ ಬಾಬುವಿನಿಂದ ಗಿಫ್ಟ್. ಇದೇ ಹೊತ್ತಿನ ವಿಶೇಷ. ಜನನಾಯಕ ಸಿಬಿಎಸ್, ನಾನು ಪ್ರತೀಕ್ಷಾ. ಓರ್ವ ನಾಯಕನಿಗೂ ಜನರಿಗೂ ಇರುವ ಸೇತುವೆ ಸ್ಪಂದನೆ. ಆ ಸ್ಪಂದನೆಯ ಸೇತುವೆ ಕಟ್ಟಿ ಜನರ ಬಳಿಗೆ ಹೋಗಿ ಜನರಲ್ಲಿ ಒಬ್ಬರಾಗಿ ಅವರ ಕಷ್ಟ ನೀಗುವ ನಾಯಕ ಶಾಸಕ ಸಿಬಿ ಸುರೇಶ್ ಬಾಬು. ಇವರು ಪ್ರತಿ ಸೋಮವಾರ ಜನರ ಕುಂದು ಕೊರತೆಗಳನ್ನು ಆಲಿಸಿ ಶಾಲೆ, ಮೂಲಭೂತ ಸೌಕರ್ಯ, ಆರೋಗ್ಯ ಹೀಗೆ ಅನೇಕ ಸರ್ಕಾರಿ ವ್ಯವಸ್ಥೆಗಳನ್ನು ಕಲ್ಪಿಸುತ್ತಾ ಜನಸ್ಪಂದನ ಕಾರ್ಯಕ್ರಮಗಳನ್ನು 100 ವಾರ ನಡೆಸಿದ್ದಾರೆ. ಅವರ ಈ ಮಹತ್ ಕಾರ್ಯದಿಂದ ಜನರಲ್ಲಿ ಹೊಸ ಭರವಸೆ ಜೊತೆಗೆ ಹೊಸ ಬೆಳಕಿನ ನಗೆ ಚಿಗುರಿದೆ. ಜನರೇ ತಾನು, ತಾನೇ ಜನ ಅನ್ನೋ ನಾಯಕನ ಭರವಸೆಯ ಯಾನ ಇದು. ಲೀಡರ್ ಅಂದ್ರೆ ಹೀಗಿರಬೇಕು ಅನ್ನೋ ಜನ, ಜನರಿಗೆ ಈ ಸವಲತ್ತು ಸಿಗಲೇಬೇಕು ಅನ್ನೋ ಲೀಡರ್. ಇಬ್ಬರ ನಡುವಿನ ಸಂಬಂಧ ಒಂದು ಸ್ಪಂದನಾ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಪಸರಿಸಿದೆ. ಪ್ರತಿ ವಾರ ಜನರ ಕಷ್ಟ ಆಲಿಸಿ 100 ವಾರದವರೆಗೂ ಜನಸೇವೆಯಲ್ಲಿ ಸವಿದ ಜನನಾಯಕ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಜೆಡಿಎಸ್ ಶಾಸಕ ಸಿಬಿ ಸುರೇಶ್ ಬಾಬು. ಇತಿಹಾಸ ಪುಟದಿ ಬರದಾರು ಜನಮಾನಸದ ರಸನೀತನೆ ಸರಿ. ಊರ ಜನಕ್ಕೆ ದೇವರು ನಮ್ಮ ಸುರೇಶ್ ಬಾಬು, ಕಷ್ಟ ಕಾಲಕ್ಕೆ ಮಿತ್ರ ನಮ್ಮ ಸುರೇಶ್ ಬಾಬು. ಮೊದಲು ಇದು ಕಷ್ಟ, ಕಣ್ಣೀರಿಂದ ಕೃಷಿಯಾದ ಸ್ಪಂದನ. ಜನರಲ್ಲಿಗೆ ಹೋದ ನಂತರ ಅವರ ಮನದಾಳವನ್ನ ಅವರ ಕಣ್ಣಲ್ಲಿ ಕಂಡ ನಂತರ ಅವರಿಗೆ ಸಿಗಬೇಕಾಗಿದ್ದೇನು, ಅವರಿಗೆ ಸೇರಬೇಕಾಗಿದ್ದು ಎಲ್ಲಿ ನಿಂತಿದೆ, ಹೀಗೆ ಅನೇಕ ಪ್ರಶ್ನೆಗಳು ಶಾಸಕ ಬಾಬು ಅವರನ್ನ ಕಾಡಿದ್ವು. ಅದಕ್ಕಾಗಿಯೇ ಪ್ರತಿ ಸೋಮವಾರ ಜನರಿದ್ದಲ್ಲಿಗೆ ಹೋಗಿ ಅವರ ಕಷ್ಟ, ಅವರಿಗೆ ಸರ್ಕಾರದಿಂದ ಸಿಗಬೇಕಿದ್ದ ಪ್ರತಿ ಸವಲತ್ತನ್ನು ಪಟ್ಟು ಬಿಡದೆ ಸಾಧಿಸಿ ತಂದು ಜನರಿಗೆ ತಲುಪಿಸಿದ್ದಾರೆ. ಈಗಲೂ ಚಿಕ್ಕನಾಯಕನಹಳ್ಳಿ ಜನ ಸುರೇಶ್ ಬಾಬು ಅವರನ್ನ ಜನಮಾನಸದ ಅರಸ ಅಂತಿದ್ದಾರೆ. ಮಗುವಿನ ಮೊದಲ ಹೆಜ್ಜೆ ಎಂಥ ಭರವಸೆಯನ್ನ ಮೂಡಿಸಿತ್ತೋ ಅಂಥದ್ದೇ ಭರವಸೆಯನ್ನ ಶಾಸಕ ಸುರೇಶ್ ಬಾಬು ಅವರು ಜನರಿಗೆ ಮೂಡಿಸಿದ್ದಾರೆ. ಜಾತಿ ಭೇದ ಇಲ್ಲದೆ, ಧರ್ಮದ ತಾರತಮ್ಯ ಇಲ್ಲದೆ ಶಾಸಕರು ನಡೆಸಿದ್ದ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಷ್ಟೋ ಮಂದಿ ಫಲಾನುಭವಿಗಳಿದ್ದಾರೆ. ಶಾಲಾ ಮಕ್ಕಳಿಗೆ ಬೇಕಾದ ಸೌಕರ್ಯ, ಊರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯ, ಜನರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಡೆದು ತನ್ನಿಂದ ಏನಾಗಬೇಕೋ ಎಲ್ಲವನ್ನು ಜನರಿಗೆ ಒಪ್ಪಿಸಿ ಈ ದಿನ ಆ ಜನಸ್ಪಂದನಕ್ಕೆ 100 ವಾರದ ವೈಭವ ಬಂದಿದೆ. ಈ ಸ್ಪಂದನಾ ಕಾರ್ಯಕ್ರಮ ಇಷ್ಟು ದಿನ ಕಣ್ಣಲ್ಲಿ ನೀರು ಕಂಡಿದ್ದ ಜನರಿಗೆ ಹೊಸ ಭರವಸೆ ಮೂಡಿಸಿದೆ. ಈ ಜನಸ್ಪಂದನ ವೇದಿಕೆ ಗಣ್ಯ ನಾಯಕರು, ಮಹಾನ್ ಸ್ವಾಮಿಗಳಿಂದ ವೈಭವ ಪೂರಿತವಾಗಿತ್ತು. ಜನ ಸರ್ಕಾರದಿಂದ ಬಂದಂತ ಯಾವುದೇ ಸೌಲಭ್ಯ, ಸವಲತ್ತನ್ನ ಪಡಿಬೇಕು ಅಂದ್ರೆ ಸರ್ಕಾರಿ ಕಚೇರಿಗಳ ಸುತ್ತ ಅಲೆದಾಡಬೇಕು. ಅಲೆದ ಮೇಲೂ ಕೆಲಸ ಆಗತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಅಧಿಕಾರಿಗಳು ಸಿಕ್ಕ ಮೇಲೂ ತಾಪತ್ರಯ ತಪ್ಪಿದ್ದಲ್ಲ. ಅದಕ್ಕಾಗಿಯೇ ಬಾಬು ಅವರು ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಶಂಖನಾದ ಊದಿದ್ರು. ಅಷ್ಟಕ್ಕೂ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಶಾಸಕರ ಮಾತಲ್ಲೇ ಕೇಳಿ. ನೀವೆಲ್ಲ ಈ ಸಲ ಚುನಾವಣೆಯಲ್ಲಿ ಗೆಲ್ಲಿಸಿದ ನಂತರ ಆಲೋಚನೆ ಮಾಡಿ ಒಂದು ಕಾರ್ಯಗತ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಇವತ್ತು 100ನೇ ವಾರಕ್ಕೆ ಕಾಲಿಟ್ಟಿದೆ. ಈ ಸೋಮವಾರಕ್ಕೆ ಒಂದು ಜನಸ್ಪಂದನ ಅಂತ. ಪ್ರತಿ ಜನಗಳು ಯಾವಾಗಲೂ ಕೂಡ ರಾಜಕಾರಣಿಗಳಿಂದ ಇಲ್ಲ ಅಧಿಕಾರಿಗಳನ್ನ ಹುಡುಕೊಂಡು ಓಡಾಡೋದು ಬೇಡ, ಇಬ್ಬರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ
ಎಲ್ಲಾದರೂ ಸಿಗೋವಂಥದ್ದಾದರೆ ಅವರು ಅಲಿತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕೆ ಮತ್ತು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಆಲೋಚನೆ ಮಾಡಿ ಇವತ್ತು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದು ಇವತ್ತು 100ನೇ ವಾರಕ್ಕೆ ಕಾಲಿಟ್ಟಿದೆ. ಅಲ್ಲಿ ಬಂದಂಥ ಯಾರೇ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಕ್ಷೇತ್ರದ ಜನತೆ ಎಲ್ರಿಗೂ ಕೂಡ ಇವತ್ತು ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಮ್ಮ ಶ್ರೀಕಂಠಯ್ಯನವರ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 100ನೇ ವಾರಕ್ಕೆ ಬಂದಿದ್ದೇವೆ. ಮನೆ ಬಾಗಿಲಿಗೆ ಮನೆ ಮಗ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಜನರ ಮನೆ ಬಾಗಿಲಿಗೆ ಹೋಗಿದ್ದ ಈ ಮನೆ ಮಗ ಜನರ ಕಷ್ಟ ನೀಗಿಸಿದ್ದು ಹೇಗೆ? ಪ್ರತಿ ವಾರ ಶಾಸಕರು ನಡೆಸಿದ್ದ ಜನಸ್ಪಂದನದಲ್ಲಿ ಅವರಿಗೆ ಸಾಧ್ಯವಾದ ಕೆಲಸಗಳೇನು? ಈ ಜನಸ್ಪಂದನ ಕಾರ್ಯಕ್ರಮದ ಮತ್ತೊಂದು ಉದ್ದೇಶ ಇದೆ, ಅದೇನಂತ ಶಾಸಕರೇ ಹೇಳ್ತಾರೆ ಕೇಳಿ. ಅಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ನಿಮಗೆಲ್ಲ ಕೂಡ ಗೊತ್ತಿದೆ. ಯಾರೂ ಕೂಡ ಮಧ್ಯವರ್ತಿಗಳ ಅವಳಿ ಬೇಡ, ಲಂಚದ ಆಮಿಷ ಬೇಡ. ನೇರವಾಗಿ ಬಂದು ಜನಗಳ ನಿಮ್ಮ ಸಮಸ್ಯೆಗಳನ್ನ ಸಂತೆಗೆ ಬಂದಂಥವ್ರು ಬಗೆಹರಿಸ್ಕೊಂಡು ಹೋಗಲಿಕ್ಕೆ ಒಂದು ವೇದಿಕೆ ಮುಕ್ತವಾದಂಥ ಅವಕಾಶವನ್ನು ಇವತ್ತು ತಾಲೂಕು ಆಡಳಿತ ತಮಗೆ ಒದಗಿಸ್ಕೊಟ್ಟಿದೆ. ಇದನ್ನು ಸದುಪಯೋಗಪಡಿಸ್ಕೊಂಡು ಇದರಲ್ಲಿ ಹಲವಾರು ವಿಷಯಗಳನ್ನ ನಾವೆಲ್ಲರೂ ಕೂಡ ಪರಿಹರಿಸುವಂಥ ಕೆಲಸ ಮಾಡಿದ್ದೀವಿ. ಅಧಿಕಾರಿಗಳಾಗ್ಬೋದು, ನಾವೇ ಆಗ್ಬೋದು. ನಾವು ಇಲ್ಲಿ ಬಂದಂಥವ್ರಿಗೆ ಅಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಇವತ್ತೇನಾದ್ರು ಕೂಡ ಪೆನ್ಷನ್ ಮುಕ್ತವಾಗಿ ಯಾವ್ದಾದ್ರು ತಾಲೂಕಿದೆ ಅಂದರೆ ಅದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕೆಂದರೆ ಈ ವಾರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅದಕ್ಕೆ ಮಂಜೂರು ಚೀಟಿ ಕೊಡುವಂಥ ಕೆಲಸ ಯಾರ ಮಧ್ಯವರ್ತಿಗೆ ಇಲ್ಲದೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ತಾಲೂಕು ಆಡಳಿತ ಮಾಡ್ಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ದಾರಿ ಸಮಸ್ಯೆ ಇರ್ಬೋದು, ಪಾವತಿ ಖಾತೆ ಇರ್ಬೋದು, ತಿದ್ದುಪಡಿ ಇರ್ಬೋದು, ಅದಕ್ಕೆ ಆದಂಥ ಆಂದೋಲನಗಳನ್ನ ಮಾಡಿ ಅಲ್ಲಿ ಬಗೆಹರಿಸುವಂಥ ಕೆಲಸ ಮಾಡಿದ್ದೇವೆ. ಇನ್ನು ಇಲಾಖೆವಾರು ಏನೇನು ಕೆಲಸ ಮಾಡಿದ್ದೀವಿ ಅಂತ ಇವತ್ತು ಎಲ್ಲ ಗಣ್ಯರು ಕೂಡ ಇವತ್ತು ಚಿತ್ರಣದ ಪುಸ್ತಕವನ್ನು ಕೂಡ ಇವತ್ತು ಬಿಡುಗಡೆ ಮಾಡಲಿದ್ದಾರೆ. ಯಾವ ಇಲಾಖೆಗೆ ಎಷ್ಟು ಅರ್ಜಿ ಬಂತು, ಆ ಅರ್ಜಿಗೆ ಎಷ್ಟು ದಿವಸದೊಳಗಡೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಂಡ್ವಿ, ಎಲ್ಲದನ್ನು ಕೂಡ ಇವತ್ತು ನಾವು ಕಂಡುಹಿಡ್ಕೊಂಡಿದ್ದೀವಿ. ಇದಕ್ಕಿಂತ ಮಿಗಿಲಾಗಿ ಇನ್ನೂ ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಜನಗಳನ್ನ ಹೇಗೆ ಭೇಟಿ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ಅರಿಬೋದು, ಪರಿಹರಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ವಾರಕ್ಕೊಂದು ದಿವಸ ಶುಕ್ರವಾರ ನಾವೆಲ್ಲರೂ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಲಿ ಬರ್ತಕ್ಕಂಥ 8-10 ಹಳ್ಳಿಗಳೆಲ್ಲ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆನೂ ಕೂಡ ಆಲಿಸ್ತಕ್ಕಂಥ ಕೆಲಸವನ್ನು ಸುಮಾರು 25 ವಾರಗಳಿಂದ ಮಾಡ್ತಾ ಇದ್ದೇವೆ. ಜನರಿಗೆ ಬೇಕಾಗಿದ್ದು ಮುಖ್ಯವಾಗಿ ಆರೋಗ್ಯ, ಅವರ ಮಕ್ಕಳಿಗೆ ಬೇಕಾಗಿರೋದು ಶಿಕ್ಷಣ. ಇಷ್ಟೇ ಅಲ್ಲ, ಯುವಕರಿಗೆ ಉದ್ಯೋಗ, ಮಹಿಳೆಯರ ಸಬಲೀಕರಣ, ಹಿರಿಯರಿಗೆ ಆರೋಗ್ಯ ಶಿಬಿರ, ಹೀಗೆ ಅನೇಕ ವ್ಯವಸ್ಥೆ ಶಾಸಕರ ಕಾರ್ಯಕ್ರಮದಲ್ಲಿದ್ವು. ಇನ್ನು ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇದ್ದವರಿಗೆ ಬಾಬು ಅವರು ವ್ಯವಸ್ಥೆ ಮಾಡಿದ್ದು ಈ ಬೃಹತ್ ಹೆಲ್ತ್ ಕ್ಯಾಂಪ್. ನಮ್ಮ ಜನಗಳಿಗೆ ನಾವು ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಇವೆರಡನ್ನೂ ಕೂಡ ನಾವು ಉತ್ತಮ ಗುಣಾತ್ಮಕವಾಗಿ ಕೊಟ್ಟರೆ ಖಂಡಿತ ಅವ್ರ ಸೇವೆ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥದ್ದು ಭಾವಿಸ್ಕೊಂಡು ಶೈಕ್ಷಣಿಕವಾಗಿ ನೀವೇ ನೋಡ್ತಾ ಇದ್ದೀರಿ. ಇವತ್ತು ಜಿಲ್ಲೆಯಲ್ಲಿ ಪ್ರಥಮವಾಗಿ ಚಿಕ್ಕನಾಯಕನಹಳ್ಳಿ SLCನಲ್ಲಿ 2 ವರ್ಷದಿಂದ ಹೋಗ್ತಾ ಇರ್ತಕ್ಕಂಥದ್ದು. ಆರೋಗ್ಯನೂ ಕೂಡ ನಾವು ಕಾಪಾಡೋ ನಿಟ್ಟಿನಲ್ಲಿ ಇವತ್ತು ನುರಿತ ಹಲವಾರು ಉತ್ತಮ ಆಸ್ಪತ್ರೆಗಳು, ಜಯದೇವ ಇರ್ಬೋದು, ಕಿದ್ವಾ ಇರ್ಬೋದು, ನಿಮ್ಯಾನ್ಸ್ ಇರ್ಬೋದು, NFI ಮಂಗಳೂರು ಇರ್ಬೋದು, ಮಿಂಟೋ ಹಾಸ್ಪಿಟ್ಲ್ ಇರ್ಬೋದು, ಮತ್ತು BGS ಇರ್ಬೋದು, BGS ಗ್ಲೋಬಲ್ ಇರ್ಬೋದು, ಎಲ್ಲ ಆಸ್ಪತ್ರೆಗಳಿಂದ ನುರಿತ ವೈದ್ಯರನ್ನು ಕರೆಸಿ ಇಲ್ಲಿ ತಪಾಸಣೆ ಮಾಡಿಸ್ತಿದ್ದೀವಿ. ಬರೀ ತಪಾಸಣೆ ಅಷ್ಟೇ ಅಲ್ಲ, ಅವ್ರಿಗೆ ಏನಾದರೂ ಕೂಡ ಆಪ್ರೇಷನ್ಸ್ ಅವಶ್ಯಕತೆ ಇದೆ ಅಂದರೆ ಅದನ್ನು ಕೂಡ ಉಚಿತವಾಗಿ ಮಾಡಿಸ್ಲಿಕ್ಕೂ ಕೂಡ ನಾವು ಮುಂದಾಗಿದ್ದೇವೆ. ಇವತ್ತು ಮಂಡಿ ನೋವಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಎಷ್ಟೇ ಜನ ರಿಜಿಸ್ಟರ್ ಆದರೂ ಅವರಿಗೆ ಉಚಿತವಾಗಿ ಮಂಡಿ ಆಪ್ರೇಷನ್ ಮಾಡಿಸೋಕ್ಕೂ ಕೂಡ ಇವತ್ತು ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಜೊತೆಗೆ ಇವತ್ತು ಕಿಡ್ನಿ ಸಾಕಷ್ಟು ಜನ ಡಯಾಲಿಸಿಸಿಂದ ಬಳಲ್ತಾ ಇರ್ತಕ್ಕಂಥ ನಾವು ನೋಡ್ತೇವೆ. ಅವ್ರು ಯಾರು ಅವ್ರ ರಕ್ತ ಸಂಬಂಧಿಗಳು ಅವ್ರ ಕಿಡ್ನಿಯನ್ನು ದಾನ ಮಾಡೋಕ್ಕೆ ಮುಂದೆ ಬಂದರೆ ಖಂಡಿತ ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ, ಇವತ್ತು ಹೊರಗಡೆ ಸುಮಾರು 15-20 ಲಕ್ಷದ ಮೇಲೆ ಖರ್ಚಾಗ್ತದೆ, ನಮ್ಮಲ್ಲಿ 4-5 ಲಕ್ಷದಲ್ಲಿ ಮಾಡಿಸೋಕ್ಕೆ ನಾವು ಇವು ವೈದ್ಯ ಅಧಿಕಾರಿಗಳ ಜೊತೆನೂ ಚರ್ಚೆ ಮಾಡಿದ್ದೇವೆ. ಮನುಷ್ಯನ ಬೆಳವಣಿಗೆಗೆ ಬೇರು ಈ ಶಿಕ್ಷಣ.
ಬೇರು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಸ್ಥಿರವಾಗಿ ಮರ ನಿಂತಿರುತ್ತೆ. ಶಿಕ್ಷಣ ಅನ್ನೋ ಬೇರು ಗಟ್ಟಿ ಇದ್ದಷ್ಟು ಮನುಷ್ಯ ಬೆಳಿತಾನೆ ಇರ್ತಾನೆ. ಅಂಥ ಶಿಕ್ಷಣ ಬೇರೂರಿರೋದು CB ಸುರೇಶ್ ಬಾಬು ಅವರ ಕ್ಷೇತ್ರದಲ್ಲಿ. ಅವರಲ್ಲಿರೋ ಶಿಕ್ಷಣದ ಜವಾಬ್ದಾರಿ ಅಂತದ್ದು ವಿದ್ಯಾರ್ಥಿಗಳು ಏನಂತಾರೆ ಇಲ್ಲಿ ಕೇಳಿ. ನಮ್ಮ ತಾಲೂಕಲ್ಲಿ MLA ಆದಂಥ ಸುರೇಶ್ ಬಾಬು ಸರು ಎಜುಕೇಷನಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. SLC ಮಕ್ಕಳಾಗಲಿ PUC ಮಕ್ಕಳಾಗಲಿ. SLCಗೂ ಅಷ್ಟೇ ಎಲ್ಲ ಮಕ್ಕಳು ಚೆನ್ನಾಗಿ ಉತ್ತಮವಾದ ರಿಸಲ್ಟ್ ತರಬೇಕು ಅಂತ ಪ್ರೇರಣಾ ಶಿಬಿರ ಎಲ್ಲ ಮಾಡ್ತಾ ಮಕ್ಕಳಿಗೆ ಯಾವ ರೀತಿ ಓದಬೇಕು ಅಂತ ಗೊತ್ತಿರಲ್ಲ ಆ ಟೈಮಲ್ಲಿ ಒಳ್ಳೊಳ್ಳೆ ಕೋಚಿಂಗ್ ಟೀಚರ್ಸ್ನೆಲ್ಲ ಕರೆಸಿ ಕ್ಲಾಸಸ್ ಮಾಡಿಸಿ 10th ಚೆನ್ನಾಗಿ ತೆಗಿಬೇಕು ರಿಸಲ್ಟು ಅಂತ ಇದು ಮಾಡ್ತಾರೆ. ಆಮೇಲೆ 600 ಅಬೋವ್ ಯಾರು ಕ್ರಾಸ್ ಮಾಡ್ತಾರೋ 625ಗೆ ಅವ್ರನ್ನ ಅವ್ರ ಮನೆಗೆ ಪ್ರತಿ ಮನೆಗೂ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಇದು ಮಾಡ್ತಾರೆ. ಇದು ಅವ್ರಿಗೊಂಥರ ಸ್ಟೂಡೆಂಟ್ಸಿಗೆ ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ. PUCಲೂ ಅಷ್ಟೇ PUC ಬೋರ್ಡ್ ಎಕ್ಸಾಮ್ ಆದಮೇಲೆ ಕೋಚಿಂಗಿಗೆ ತುಮಕೂರು ಬೆಂಗಳೂರು ಅಂತ ಎಲ್ಲ ಹೋಗಬೇಕು. ನಮ್ಮ ಸರ್ ಇಲ್ಲೇ ಫ್ರೀಯಾಗಿ ಯಾರ್ಯಾರು ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೋ ಅವ್ರಿಗೆಲ್ಲ ಕರೆದು ಫ್ರೀಯಾಗಿ ಬುಕ್ಸು ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡಿ ಅವ್ರಿಗೆ ಕೋಚಿಂಗ್ ಕೊಟ್ಟು ಮುಂದೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಚಿಕ್ಕನಾಯಕನಹಳ್ಳಿ ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದಿದ್ದ ಈ ಜನಸ್ಪಂದನ ಯಶಸ್ವಿ 100ನೇ ವಾರದ ಅದ್ಧೂರಿ ಕಾರ್ಯಕ್ರಮದ ಆಯೋಜನೆಯಾಗಿತ್ತು. ಇದು ಅದ್ಧೂರಿ ಕಾರ್ಯಕ್ರಮ ಅಷ್ಟೇ ಆಗಿರಲಿಲ್ಲ. ಆ ದಿನ ಚಿಕ್ಕನಾಯಕನಹಳ್ಳಿ JDS ಶಾಸಕ CB ಸುರೇಶ್ ಬಾಬು ಅವರ ಹುಟ್ಟುಹಬ್ಬ ಕೂಡ ಅದೇ ದಿನ. ತಮ್ಮ ಮನೆ ಮಗನ ಹುಟ್ಟುಹಬ್ಬಕ್ಕೆ ಸಾವಿರಾರು ಮಂದಿ ಸೇರಿ ಕಾರ್ಯಕ್ರಮವನ್ನ ಮೇಳೈಸಿದ್ರು. CB ಸುರೇಶ್ ಬಾಬು ಅವರ ಮಹತ್ವಾಕಾಂಕ್ಷೆ ಮತ್ತು ಕನಸಿನ ಯೋಜನೆಯ ಕಾರ್ಯಕ್ರಮ ಈ ಜನಸ್ಪಂದನ ಕಾರ್ಯಕ್ರಮ. ಮನೆ ಬಾಗಿಲಿಗೆ ಮನೆ ಮಗ ಅಷ್ಟೇ ಅಲ್ಲ, ಮನೆ ಬಾಗಿಲಿಗೆ ಆಡಳಿತ ಅನ್ನೋದು CB ಸುರೇಶ್ ಬಾಬು ಅವರ ಮಹದಾಸೆ. ಅವರ ಆಸೆಯಂತೆ, ಅವರ ಉದ್ದೇಶದಂತೆ ಅದು ಜನರಿಗೆ ತಲುಪಿದ್ಯಾ? ಜನರೇ ಹೇಳ್ತಾರೆ ಕೇಳಿ. ಸನ್ಮಾನ್ಯ CB ಸುರೇಶ್ ಬಾಬುರವರು ಶಾಸಕರಾದ ಮೇಲೆ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರತಿ ಸೋಮವಾರ 4 ಗಂಟೆಯಿಂದ ಎಷ್ಟೊತ್ತರ ಆಗಲಿ ಅಲ್ಲಿವರೆಗೂ ದಿನ ವಾರ ನಡೆಸ್ಕೊಡೋ ಅಂಥದ್ದನ್ನ ಜನಸ್ಪಂದನ ಜನರ ಸಮಸ್ಯೆಗಳನ್ನು ಪೆನ್ಷನ್ ಇರ್ಬೋದು, ವಿಧವಾ ವೇತನ ಇರ್ಬೋದು, ಮತ್ತು ಬಗರ್ಕೊಮ್ಮು ಸಾಗುವಳಿದಿರ್ಬೋದು, ಖಾತೆ ಪಾಣಿದಿರ್ಬೋದು, ಅನೇಕ ಸಮಸ್ಯೆಗಳು, ತಾಲೂಕಿನ ವಿದ್ಯುತ್ ಸಮಸ್ಯೆದಿರ್ಬೋದು, ನೀರಾವರಿ ಸಮಸ್ಯೆ ಯಾವುದೇ ಇರಲಿ ಎಲ್ಲ ಸಮಸ್ಯೆಗಳನ್ನು ಸತತವಾಗಿ 100 ವಾರಗಳ ಕಾಲ ಯಶಸ್ವಿಯಾಗಿ ನಡೆಸ್ಕೊಂಡು ಜನರ ಸಮಸ್ಯೆಗಳನ್ನ ಕೇಳ್ಕೊಂಡು ಬಂದಿರೋಂಥ ಜನಸ್ಪಂದನ ಕಾರ್ಯಕ್ರಮ, ಯಶಸ್ವಿ ಜನಸ್ಪಂದನ ಕಾರ್ಯಕ್ರಮದ ಇವತ್ತು 100ನೇ ವಾರದ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಆಸ್ಪತ್ರೆ ಹಾಗೂ SP ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಬೃಹತ್ ಉಚಿತ ಕಿಡ್ನಿ ತಪಾಸಣಾ ಮತ್ತು ಸಲಹಾ ಶಿಬಿರ ಆಯೋಜನೆ ಜನರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಸಿಗುವಂತೆ ಮಾಡಿತ್ತು. ಇದು JDS ಪಕ್ಷದ CLP ನಾಯಕ CB ಸುರೇಶ್ ಬಾಬು ಅವರ ಮತ್ತೊಂದು ದೊಡ್ಡ ಕನಸಾಗಿತ್ತು. ಕ್ಷೇತ್ರದ ಜನರಿಗೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನ ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮೂಲೆ ಮೂಲೆಯಿಂದ ಸಾವಿರಾರು ಜನ ಈ ಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿ ಶಾಸಕರಿಂದ ಸಿಕ್ಕ ಸರ್ಕಾರಿ ಪ್ರಯೋಜನಗಳನ್ನ ಪಡೆದಿದ್ರು. ಊರಿಗೆ ಆಲದ ಮರ ಆಗಿರೋ CB ಸುರೇಶ್ ಅವರ ಈ ಯೋಜನೆ ಇಡೀ ಕ್ಷೇತ್ರಕ್ಕೆ ನೆರಳಾಗಿದೆ. ಈ ಕಾರ್ಯಕ್ರಮದ ಉದ್ದೇಶಕ್ಕೆ ಗಣ್ಯಾತಿ ಗಣ್ಯ ನಾಯಕರು, ಮಹಾನ್ ಮಟ್ಟದ ಶ್ರೀಗಳೆಲ್ಲ ಮನಸೋತಿದ್ರು. ಜನನಾಯಕನಿಗೆ ಜಯ ಘೋಷ ಸಲ್ಲಿಸಿದ್ರು. ಚಿಕ್ಕನಾಯಕನಹಳ್ಳಿ ಜನರಿಗೆ 2 ಸಂಭ್ರಮದ ಹಬ್ಬಗಳು ಒಂದೇ ವೇದಿಕೆ ಮೇಲೆ ಸಿಕ್ಕಿದ್ವು. ನಿಜವಾದ ನಾಯಕತ್ವ, ಮನೆ ಬಾಗಿಲಿಗೆ ಆಡಳಿತ ಅನ್ನೋ CBS ಅವರ ಹೊಸ ಮುನ್ನುಡಿಗೆ ಜನ ಅಭಿಮಾನದ ಜ್ಯೋತಿ ಎತ್ತಿ ಹಿಡಿದಿದ್ರು. ನಿಜವಾದ ಸೇವೆ ಬಡವನ ಗುಡಿಸಲಲ್ಲಿ ಮಾಡು, ಹಸಿದ ಹೊಟ್ಟೆಗಾಗಿ ಸೇವೆ ಮಾಡು ಅನ್ನೋ ಮಾತನ್ನ ಚಾಚೂ ತಪ್ಪದೆ ಪಾಲಿಸಿರೋ ಸುರೇಶ್ ಬಾಬು ಅವರ ಬಗ್ಗೆ ಆದಿಚುಂಚನಗಿರಿ ಶ್ರೀಗಳು, ರಾಜಕೀಯ ನಾಯಕರು ಹೇಳೋದೇನು ಹೇಳ್ತೀವಿ ನೋಡಿ.
ಚಿಕ್ಕನಾಯಕನಹಳ್ಳಿ ಜನರಿಗೆ 2 ಬಗೆಯ ಸಂಭ್ರಮ ಕೊಟ್ಟ ಕ್ಷಣ. ಜನಸ್ಪಂದನ ಕಾರ್ಯಕ್ರಮ 100 ವಾರ ಪೂರೈಸಿದ್ದು ಒಂದ್ ಕಡೆ ಖುಷಿಯಾದ್ರೆ, ಬಾಬು ಅವರ ಹುಟ್ಟುಹಬ್ಬ ಮತ್ತೊಂದು ಸಂಭ್ರಮ. ಇದರ ಜೊತೆಗೆ ಈ ಸುಸಂದರ್ಭದಲ್ಲಿ ಘಟಾನುಘಟಿ ನಾಯಕರ ಸಮಾಗಮ. ಆದಿ ಚುಂಚನಗಿರಿ ಮಠದ ಶ್ರೀಗಳ ಆಶೀರ್ವಚನ, ಜನರ ಆಶೀರ್ವಾದ ಆ ಉತ್ಸವಕ್ಕೆ ಹೊಸ ಮೆರುಗು ತಂದಿತ್ತು. ಜೆಡಿಎಸ್ ಶಾಸಕ ಸಿಬಿ ಸುರೇಶ್ ಬಾಬು ಅವರ 100ನೇ ವಾರದ ಜನಸ್ಪಂದನ ಹಾಗೂ ಅವರ ಹುಟ್ಟುಹಬ್ಬದ ಸಂಭ್ರಮೋತ್ಸವಕ್ಕೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿ ಚಾಲನೆ ಕೊಟ್ಟಿದ್ರು. ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಶಾಸಕ ಎಂಟಿ ಕೃಷ್ಣಪ್ಪ ಸೇರಿದಂತೆ ಜಿಲ್ಲೆಯ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಸೇರಿದ್ರು. ಬಟ್ ಇದೇ ವೇದಿಕೆ ಮೇಲೆ ಆದಿ ಚುಂಚನಗಿರಿ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಶ್ರೀ ಸತ್ಕೀರ್ತನಾಥ ಸ್ವಾಮೀಜಿ, ವನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಕೊಟ್ಟರು. ರಾಜಕೀಯ ಅನ್ನೋದು ಜನಸೇವೆಗೆ ಮುಡುಪು ಅಂತ ದುಡಿತಾ ಇರೋ ಸಿಬಿ ಸುರೇಶ್ ಬಾಬು ಅವರ ಕಾರ್ಯವೈಖರಿಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾರು ಹೋಗಿದ್ರು. ಸುರೇಶ್ ಬಾಬು ಅವರಿಗೆ ಚಿಕ್ಕನಾಯಕನಹಳ್ಳಿ ಕುಟುಂಬಗಳ ಸೇವಕ ಅಂತ ಬಿರುದು ನೀಡಿ ಅಭಿನಂದಿಸಲಾಯಿತು. ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಒಂದು ವಿಶೇಷವಾದಂಥ ರೀತಿಯ ಒಬ್ಬ ಜನಪ್ರತಿನಿಧಿ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಜೊತೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ಉಪಯೋಗ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈ 100 ವಾರಗಳ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿ ಈಗಿನ ಜನಪ್ರತಿನಿಧಿಗಳಿಗೆ ಒಂದು ಮಾರ್ಗದರ್ಶನವನ್ನ, ಒಂದು ಪ್ರಭಾವವನ್ನು ನೀಡತಕ್ಕಂಥ ರೀತಿಯಲ್ಲಿ ಅವರು ಕೈಗೊಂಡಂತ ಈ ಕಾರ್ಯಕ್ರಮಕ್ಕೆ ಚಿಕ್ಕನಾಯಕನಹಳ್ಳಿಯ ಎಲ್ಲ ನನ್ನ ಹಳ್ಳಿಯ ತಂದೆ ತಾಯಂದಿರು, ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಏನು ಭಾಗವಹಿಸಿದ್ದೀರಿ, ಮಾಧ್ಯಮದ ಸ್ನೇಹಿತರು ಸಹ ಈ ಸಭೆಯಲ್ಲೇನಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ಗೌರವವನ್ನು ಸಲ್ಲಿಸಿ ವಂದನೆಯನ್ನು ಸಲ್ಲಿಸಿ ನಿಮ್ಮಗಳ ಪರವಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನಿಗೂ ನಾನು ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಚಿಕ್ಕನಾಯಕನಹಳ್ಳಿಯ ಒಬ್ಬ ನಿಷ್ಠಾವಂತ ಸೇವಕನಾಗಿ ಕುಟುಂಬಗಳ ಸೇವೆಯನ್ನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ನಾಯಕತ್ವಕ್ಕೆ ಹೊಸ ರೂಪ ತಂದು ಆ ದಿಕ್ಕಲ್ಲಿ ಕೆಲಸ ಮಾಡಬೇಕು ಅನ್ನೋ ಹುರುಪು ಕೊಟ್ಟಂತ ವ್ಯಕ್ತಿ ಸಿಬಿ ಸುರೇಶ್ ಬಾಬು ಅವರಂತೆ ಅವರು ನಡೆಸ್ತಾ ಇರೋ ಈ ಸ್ಪಂದನ ಕಾರ್ಯಕ್ರಮ ಎಲ್ಲ ಕ್ಷೇತ್ರಗಳಲ್ಲೂ ಬಂದ್ರೆ ಒಬ್ಬ ಪ್ರತಿನಿಧಿಯ ಹಿಂದೆ ಯಾವತ್ತಿಗೂ ಜನ ನಿಲ್ತಾರೆ ಅಂತ ಸಚಿವ ವಿ ಸೋಮಣ್ಣ ಹೇಳ್ಕೊಂಡ್ರು. 3 ವಾರಗಳನ್ನು ಅಂದರೆ ಸುಮಾರು 2 ವರ್ಷಗಳ ಕಾಲ ಪ್ರತಿದಿನವೂ ವಾರದಲ್ಲಿ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಆ ದಿನದಲ್ಲಿ ಹಳ್ಳಿಗಾಡಿನ ಜನರ ಜೊತೆಗೆ ಹೋಗಿ ಅಲ್ಲಿರ್ತಕ್ಕಂಥ 16 ವರ್ಷದ ನೋವನ್ನು, ತೊಂದರೆಯನ್ನ, ಆ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನಾನುಕೂಲತೆಯನ್ನು ಮನಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಆದರೆ ಒಬ್ಬ ಜನಪ್ರತಿನಿಧಿಗೆ ಸಾರ್ವಜನಿಕರಿಂದ ಬರ್ತಕ್ಕಂಥ ಒಂದು ದಿಕ್ಸೂಚಿ ಏನಪ್ಪ ಅಂದ್ರೆ, ಇವತ್ತು ನೀವು ಅಗಾಧವಾಗಿ ಅಸಂಖ್ಯಾತ ಜನ ಸೇರಿದ್ದೀರಿ, ಅದೇ ಒಂದು ದೊಡ್ಡ ಉತ್ತರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ. 100 ವಾರದ ಜನಸ್ಪಂದನಕ್ಕೆ ಜನರ ಸ್ಪಂದನೆಯಷ್ಟೇ ಅಲ್ಲ, ರಾಜ್ಯದ ಗಣ್ಯರ ಸ್ಪಂದನೆಯೂ ಆಗಿತ್ತು. ಇಂತಹ ಕಾರ್ಯಕ್ರಮಗಳು ಇನ್ನೂ 1000 ಆಗಬೇಕು. 55 ವರ್ಷಕ್ಕೆ ಕಾಲಿಟ್ಟ ಸಿಬಿ ಸುರೇಶ್ ಬಾಬು ಅವರು 100 ಕಾಲ ಬಾಳ್ಬೇಕು ಅಂತ ವಾಗ್ಮಿ ಒಬ್ಬರು ಆಶಯ ವ್ಯಕ್ತಪಡಿಸಿದ್ರು. 100 ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ, ನಿಮ್ಮ ಅಳಲುಗಳನ್ನು ಕೇಳೋದ್ರ ಮೂಲಕ ನಿಮ್ಮ ಮನೆಗೆ ತಲುಪುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮ ಆರೋಗ್ಯವನ್ನು ಸುಧಾರಿಸೋದಕ್ಕೋಸ್ಕರ ಇವತ್ತು ಆರೋಗ್ಯವನ್ನು ಸುಧಾರಿಸುವಂತ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದ ಎನ್ಎಪೋಯ ಅಂತ ಸಂಸ್ಥೆ ಮತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಅಂತ ಸಂಸ್ಥೆ, ಒಕ್ಕಲಿಗರ ಒಂದು ಅಭಿವೃದ್ಧಿ ಸಂಸ್ಥೆ, ಇವರೆಲ್ಲರನ್ನೂ ಕೂಡ ಆಸ್ಪತ್ರೆಗಳವರನ್ನ ಕರೆಸಿ ಸಾಮೂಹಿಕವಾಗಿ ಟ್ರೀಟ್ಮೆಂಟ್ ಕೊಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಇಂಥ ಕಾರ್ಯಕ್ರಮಗಳು ಇನ್ನೂ 1000 ಆಗಲಿ, ಇಂಥ ಕಾರ್ಯಕ್ರಮಗಳು ಇಂತೂ ಸಾವಿರ ಈ ಊರಿನಲ್ಲಿ ನಡೀಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ವಿಶೇಷವಾಗಿ ನಮ್ಮ ಸುರೇಶ್ ಬಾಬು ಅಣ್ಣ ಇವತ್ತು 55ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ನಾನು ದೇವರನ್ನು ಪ್ರಾರ್ಥಿಸ್ತೀನಿ, ನಿಮಗೆ 100 ವರ್ಷ ಆದಾಗ ಕಾರ್ಯಕ್ರಮ ಆಗಬೇಕು, ಆ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳಿ ನಾನು ಆ ದೇವರ ಹತ್ರ ಆಶಯ ಪಡ್ತೀನಿ. ಸರ್ಕಾರಿ ಯೋಜನೆಗಳ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಅಂತಹ ಯೋಜನೆಗಳ ಬಗ್ಗೆ ಜನರ ಮನೆ ಬಾಗಿಲಿಗೆ ಹೋಗಿ ನಾಯಕ ಸುರೇಶ್ ಬಾಬು ತಿಳಿಸಿಕೊಟ್ಟಿದ್ದಾರೆ. ಆ ಸವಲತ್ತು ಪಡೆಯೋದು ಜನರ ಹಕ್ಕು ಅಂತಾನು ಮನನ ಮಾಡಿಸಿದ್ದಾರೆ. ಜನರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಕೊಟ್ಟಿದ್ರ ಬಗ್ಗೆ ರಮೇಶ್ ಬಾಬು ಹೇಳಿದ್ದು ಹೀಗೆ. ಸ್ಪಂದನ ಕಾರ್ಯಕ್ರಮ ಏನಿದೆ ಅದನ್ನ ತಾವು ಉಪಯೋಗಿಸ್ಕೋಬೇಕಾಗುತ್ತೆ. ಪಕ್ಷ ಯಾವುದೇ ಇರಲಿ, ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನ ಆಯಾ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸುರೇಶ್ ಬಾಬುರವರು ಇವತ್ತು ಪ್ರತಿ ವಾರಕ್ಕೊಂದು ದಿನ ನಿಮ್ಮನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವಂಥದ್ದು, ನಿಮ್ಮ ಸಮಸ್ಯೆಗೆ ಕಿವಿ ಕೊಡುವಂಥದ್ದು, ನಿಮ್ಮ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ಅನೇಕ ವೈದ್ಯಕೀಯ ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿಮ್ಮೆಲ್ಲರಿಗೂ ಸಹ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತೇನು ಸರ್ಕಾರಿ ಕಾರ್ಯಕ್ರಮಗಳಿದೆ ಅದು ಹೆಚ್ಚು ಜನಪರವಾಗಿ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಎಲ್ರಿಗೂ ಸಿಗಲಿ. ನಾಯಕನ ಗುರಿ ಪದವಿಯಲ್ಲ, ಪರರ ಸೇವೆ. ಪ್ರತಿನಿಧಿಗೆ ಕೇಳಬೇಕಾಗಿರುವುದು ಜನರ ಪ್ರತಿಧ್ವನಿ. ಅದನ್ನ ಹೇಳದೆ ಹೇಳಿರೋ ನಾಯಕ ಸುರೇಶ್ ಬಾಬು. ಇವರು ಕೆಲ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರಂತೆ. ಆ ತತ್ವಗಳು ಯಾವುವು ಅಂತ ವನಕಲ್ಲು ಮಠದ ಶ್ರೀಗಳು ಹೇಳ್ತಾರೆ, ಕೇಳಿ. 5 ತತ್ವಗಳನ್ನು ಇಟ್ಕೊಂಡಿದ್ದಾರೆ ಸುರೇಶ್ ಬಾಬು ಅವರು. 1 ಶಿಕ್ಷಣ, 2ನೇದು ಉದ್ಯೋಗ, 3ನೇದು ಸಂಘಟನೆ, 4ನೇದು ಹೋರಾಟ, 5ನೇದು ಶುದ್ಧ ಆಧ್ಯಾತ್ಮ ಮತ್ತು ಸಮಾಜ ಸೇವೆ ಅನ್ನುವಂಥ 5 ಮಂತ್ರಗಳನ್ನು ಇಟ್ಕೊಂಡು ಈ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸುರೇಶ್ ಬಾಬಣ್ಣನವರು ಮಾಡ್ತಾ ಇರುವಂಥ ಕಾರ್ಯ ಅದು ಶ್ಲಾಘನೀಯವಾಗಿರುವಂಥದ್ದು. ಆರೋಗ್ಯ ತಪಾಸಣೆಯನ್ನು ನಮ್ಮ ಸುರೇಶ್ ಬಾಬು ಅವರು ಪ್ರತಿ ವರ್ಷನೂ ಕೂಡ ಅವ್ರು ನೋಡಿದ್ರೆ ಬಹಳ ನಮ್ಗೆ ಆಶ್ಚರ್ಯ ಆಗ್ತದೆ. ಈಗಾಗಲೇ ಈ ಕಾರ್ಯಕ್ರಮ ಒಂದು ಜನಸ್ಪಂದನ ಒಂದು ಯಶಸ್ವಿ 100ನೇ ವಾರದ ಒಂದು ಆಚರಣಾ ಸಮಾರಂಭನ ಕೂಡ ಮಾಡ್ತಾ ಇದ್ದಾರೆ. ಅವ್ರು ನೋಡದೆ ಗೊತ್ತಾಯ್ತದೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತೇಳಿ. ತಮ್ಮ ಜನ್ಮದಿನದ ಅಂಗವಾಗಿ ಇಷ್ಟೆಲ್ಲ ಜನಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಸೌಭಾಗ್ಯ ಅವ್ರದ್ದಾಗಿದೆ. ಚಿಕ್ಕನಾಯಕನಹಳ್ಳಿಯ ಸರ್ಕಾರಿ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಸರ್ಕಾರಿ ಸವಲತ್ತು ಪಡೆದವರೆಲ್ಲ ಸುರೇಶ್ ಬಾಬು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಗಣ್ಯ ನಾಯಕರೆಲ್ಲ ಶಾಸಕರ ಕೆಲಸ ಕಾರ್ಯಕ್ಕೆ ನಿಸ್ವಾರ್ಥದ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಹಾಶ್ರೀಗಳೆಲ್ಲ ಬಾಬು ಅವರ ತತ್ವ ಕಾರ್ಯಕ್ಕೆ ಆಶೀರ್ವಚನ ಕೊಟ್ಟಿದ್ರು. ಇದು ಜನರಿಗಾಗಿ ನಡೆದ 100 ವಾರದ ಸ್ಪಂದನೆಯಂತೆ ಕಂಡಿಲ್ಲ. ಇದು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರಿಗೆ ಜನರೇ ಏರ್ಪಡಿಸಿದ್ದ 100 ಜನ್ಮಕ್ಕೆ ಸಲ್ಲುವಂತ ಅಭಿನಂದನಾ ಕಾರ್ಯಕ್ರಮದಂತೆ ಕಂಡಂತಿತ್ತು.